ಕೋವಿಶೀಲ್ಡ್ ಕಂಪನಿಯೇ ಯುಕೆಯ ಕೋರ್ಟ್ ಮುಂದೆ ಬಂದು ಇದರಿಂದ ಅಡ್ಡ ಪರಿಣಾಮಗಳಿದೆ ಅಂತ ಹೇಳಿದ ಮೇಲೆ ಈ ಅಡ್ಡ ಪರಿಣಾಮಗಳ ವಿಚಾರಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಸಿಗೋಕ್ಕೆ ಶುರುವಾಗಿದೆ. ಕೋವಿಶೀಲ್ಡ್ ಪಡೆದ ಬಳಿಕ ಪುತ್ರಿ ಸತ್ತೋದ್ರು ಅಂತ ಹೇಳಿ ದಂಪತಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಗಂಭೀರ ಆರೋಪವನ್ನು ಮಾಡಿರೋದು ವೇಣುಗೋಪಾಲನ್ ಗೋವಿಂದನ್ ದಂಪತಿ ಅಂತ ಆರೋಪವನ್ನು ಮಾಡಿದ್ದಾರೆ. ನಮ್ಮ ಮಗಳಿಗೆ ನಾವು ಈ ಕೋವಿಶೀಲ್ಡ್ ವ್ಯಾಕ್ಸಿನ್ ಕೊಡಿಸಿದ್ವಲ್ಲ, ಆ ಕಾರಣದಿಂದನೇ ಸತ್ತು ಹೋದ್ಲು ನಮ್ಮ ಮಗಳು ಅಂತ ಅವ್ರು ಹೇಳ್ಕೊಂಡಿರೋದು. ಎಕ್ಸ್ ಖಾತೆಯಲ್ಲಿ ನೋವನ್ನು ತೋಡಿಕೊಂಡಿದ್ದಾರೆ. ನ್ಯಾಯಕ್ಕಾಗಿ ಹೋರಾಡ್ತೀವಿ ನಾವು ಅಂಥೇಳಿ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಆಸ್ಟ್ರಾಜೆನಿಕಾ ಸಂಸ್ಥೆಯ ವಿರುದ್ಧ ಕೋರ್ಟ್ ಮೊರೆ ಹೋಗೋದಕ್ಕೆ ಅವರು ನಿರ್ಧರಿಸಿದ್ದಾರೆ. 2021ರಲ್ಲಿ ತಮ್ಮ ಮಗಳು ಕಾರುಣ್ಯಳನ್ನು ನಾವು ಕಳೆದುಕೊಂಡಿದ್ದೀವಿ. ಚೆನ್ನಾಗೇ ಇದ್ದಂಥ ಮಗಳವಳು ಈ ಕೋವಿಶೀಲ್ಡ್ ವ್ಯಾಕ್ಸಿನ್ ಹಾಕ್ಸಿದ್ವಿ, ತೀರ್ಕೊಂಡ್ಲವಳು. ಪುಣೆಯ ಸೀರಮ್ ಸಂಸ್ಥೆ ವಿರುದ್ಧವಾಗಿಯೂ ಕೂಡ ನೊಂದ ದಂಪತಿ ನೋವನ್ನು ತೋಡಿಕೊಂಡಿದ್ದಾರೆ. ಸೀರಮ್ ಸಂಸ್ಥೆ ಎಲ್ಲವೂ ಗೊತ್ತಿದ್ದರೂ ಕೂಡ ಕೋವಿಶೀಲ್ಡನ್ನು ಪೂರೈಕೆ ಮಾಡಿದ್ದು ಯಾಕೆ? ಇವರು ಪೇಟೆಂಟ್ ತೆಗೆದುಕೊಂಡು ಬಂದು ಇವರನ್ನು ತಯಾರು ಮಾಡಿ ಜನಗಳಿಗೆ ಚುಚ್ಚಿದ್ದು ಯಾಕೆ? ಸೀರಮ್ ಸಂಸ್ಥೆಯ ನಡೆ ಕೂಡ ತಪ್ಪು ಅಂತ ಹೇಳಿ ಮೃತ ಕಾರುಣ್ಯ ಪೋಷಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೋವಿಶೀಲ್ಡ್ ಅಡ್ಡ ಪರಿಣಾಮದ ಬಗ್ಗೆ ಆಸ್ಟ್ರಾಜೆನಿಕಾ ಕಂಪನಿ ಒಪ್ಕೊಂಡಿತ್ತು. ಏನು ಆರೋಪ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕೋವಿಶೀಲ್ಡ್ ಅನುಮೋದನೆ ಮಾಡಿದಂಥ ಸರ್ಕಾರ ಈ ಪಾಪ ಮಾಡಿದ್ಯಲ್ಲ, ಈ ಥರ ಅಡ್ಡ ಪರಿಣಾಮ ಬೀರಬಲ್ಲದಂತಹ ಅಡ್ಡ ಪರಿಣಾಮ ಮಾಡುವಂತಹ ಒಂದು ವ್ಯಾಕ್ಸಿನನ್ನು ಇಡೀ ದೇಶದ 80% ಜನಗಳಿಗೆ ಚುಚ್ಚಿದ್ರಲ್ಲ ಇವರು, ಈ ಪಾಪಕ್ಕೆ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕೀಗ. ಕೋವಿಶೀಲ್ಡ್ ಹಾಕಿಸ್ಕೊಂಡಂತಹ 100 ದಿನಗಳಲ್ಲಿ 45 ಸಾವಾಗಿತ್ತು. ಕೇವಲ 100 ದಿನದಲ್ಲಿ 45 ಸಾವಾಗಿತ್ತು. ಯುರೋಪಿಯನ್ನ 15 ದೇಶಗಳು ತಕ್ಷಣವೇ ಈ ಕೋವಿಶೀಲ್ಡನ್ನು ಬ್ಯಾನ್ ಮಾಡಿಬಿಡ್ತವೆ. ಬ್ಯಾನ್ ಮಾಡ್ತಾರೆ, ನಮ್ಮ ದೇಶಕ್ಕೆ ಇದು ಬೇಡ ಅಂಥೇಳಿ. ಕೋವಿಶೀಲ್ಡ್ನಿಂದಾಗಿ ರಕ್ತ ಹೆಪ್ಪುಗಟ್ಟುವಿಕೆ ಬಯಲಾಗ್ತಾ ಇದ್ದಂತೆಯೇ ಈ ಕ್ರಮ ನಡೆದಿತ್ತು. ಆದರೆ ಭಾರತದಲ್ಲಿ ಇಂಥ ಕ್ರಮ ಆಗಲೇ ಇಲ್ಲ. ಇನ್ನೂ ಜಾಸ್ತಿ ಅಂಥೇಳಿ ದೇಶೀಯವಾಗಿ ಉತ್ಪಾದನೆಯಾದಂತಹ ಕೋವ್ಯಾಕ್ಸಿನ್ ಇದ್ದರೂ ಕೂಡ ಅದನ್ನು ಬೀಟ್ ಮಾಡಿ ಹೊರದೇಶದಿಂದ ತಗೊಂಡು ಬಂದಂತಹ ಕೋವಿಶೀಲ್ಡನ್ನು ತಂದರು, ಅಂದರೆ ಪೇಟೆಂಟ್ ತೊಗೊಂಡು ಬಂದಿದ್ದರು, ತಯಾರು ಮಾಡಿದ್ದು ನಮ್ಮ ದೇಶದಲ್ಲೇ. ಅದನ್ನು ಯಾಕೆ ಇವರು ಈ ಥರ ಕ್ರಮಕ್ಕೆ ಮುಂದಾಗಲಿಲ್ಲ? ಈ ಕೆಲಸ ಯಾರು ಮಾಡಬೇಕಾಗಿತ್ತು? ನಮ್ಮ ಮಗಳ ಸಾವಿಗೆ ನ್ಯಾಯ ಬೇಕು. ಪುಣೆಯ ಸೀರಮ್ ಇನ್ಸ್ಟಿಟ್ಯೂಟ್ ಕೋವಿಶೀಲ್ಡ್ ಪೂರೈಕೆ ನಿಲ್ಲಿಸಬೇಕಾಗಿತ್ತು ಅಂಥೇಳಿ ಈ ದಂಪತಿ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ನ್ಯಾಯಕ್ಕಾಗಿ ಹೋರಾಡುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ.